ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು 22 ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇರೋದು ಮತ್ತು ಇದು ಪುನಃ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇರೋದು, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು? ಇದು ಹಲವಾರು ವರ್ಷದಿಂದ ನೀಟು ಯಾವಾಗಲೂ ಗೊಂದಲದ ಗೂಡು. ಅದರಲ್ಲಿ ಕೂಡ ನೀಟು ಒಂದು ದೊಡ್ಡ ಈ ದೇಶದ 1,00,000 ಕೋಟಿ ವಹಿವಾಟಿದು. ಇದರ ಹಿಂದೆ ತುಂಬ ದೊಡ್ಡ ಕಾಣದ ಕೈಗಳಿದ್ದಾವೆ. ಇಲಾಖೆ ಕೈ ಜೋಡಿಸಿದೆ, ಕೋಚಿಂಗ್ ಸೆಂಟ್ರು ಇವ್ರುಗಳು ಅಂತೂ ಅವ್ರದ್ದೇ ಮಾಫಿಯಾ ಇದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೆಯಲ್ಲ, ಇದು ಒಳಗಡೆ ಇರತಕ್ಕಂಥ ವ್ಯಕ್ತಿ, ಹೊರಗಡೆ ಇರತಕ್ಕಂಥ ವ್ಯಕ್ತಿಗಳ ಕೈ ಜೋಡಿಕೆ. ಮಕ್ಕಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವತ್ತು 23-24 ಲಕ್ಷ ವಿದ್ಯಾರ್ಥಿಗಳಲ್ಲಿ ಗೆಟ್ ಥ್ರೂ ಆಗ್ತಕ್ಕಂಥವ್ರು ಕೇವಲ 1 ಲಕ್ಷ ಚಿಲ್ಲರೆ ಆದರೆ, ಉಳಿದವರು ಪ್ರತ್ಯೇಕವಾಗಿ ಅವರು ಬರೀ 3-4 ವರ್ಷ ಅದೇ ಓದಿ ಬೇರೆ ಎಲ್ಲ ಕೌಶಲ್ಯದಿಂದ ವಂಚಿತರಾಗ್ತಾರೆ. ಎಲ್ಲೋ ಒಂದು ಕಡೆ ಬರೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನತಕ್ಕಂಥ ಕನಸು ಕಟ್ಟು ಯಾರು ಇದು ಮಾಡ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ಇದೊಂಥರ ಮಾನಸಿಕ ಹಿಂಸೆ ಕೂಡ. ಕೆಲ ವಿದ್ಯಾರ್ಥಿಗಳಂತೂ 2-3 ವರ್ಷ ಬರೆದು ಪ್ರಯತ್ನ ಮಾಡಿದವರು ಇದ್ದಾರೆ. ಇಂಥವರಿಗೆ ಅನ್ಯಾಯ ಆಗ್ತಾಯಿದೆ. ಆದರೆ ಈ ದೇಶದ ಪ್ರಧಾನಮಂತ್ರಿಗಳು ಮೂಕ ಪ್ರೇಕ್ಷಕರಾಗಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಏನು ಮಿನಿಸ್ಟ್ರ್ ಇದ್ದಾರೆ ಅವರು ಧರ್ಮೇಂದ್ರ ಪ್ರಧಾನ್ ಅವರಂತೂ ಇದಕ್ಕೆ ತಲೆದಂಡ ಆಗಬೇಕು. ಪ್ರತಿ ವರ್ಷ ಹೀಗೆ ಆಗುತ್ತೆ. ಏನು ಪ್ರಾಧಿಕಾರ ಇದೆ ಅದರ ತಲೆದಂಡ ಆಗಬೇಕು ಅನ್ನತಕ್ಕಂಥದ್ದು ನಮ್ಮ ಆಗ್ರಹ. ಆದರೆ ಎಲ್ಲೋ ಒಂದು ಕಡೆ ಪ್ರತಿ ವರ್ಷ CBI ತನಿಖೆ ಮಾಡಿದ್ರು ಕೂಡ ರಿಪೋರ್ಟು ಸರಿಯಾಗಿ ಬರಲ್ಲ. ಇದೆಲ್ಲವೂ ಕೂಡ ಒಂದು ಕಾಣದ ಕೈವಾಡ ಇದೆ ಅನ್ನೋತಕ್ಕಂಥದ್ದು ಸಾಕ್ಷಿ. ಈ ಸಮಸ್ಯೆಗೆ ಏನು ಪರಿಹಾರ, ಏನು ಒಂದು ಸೈಂಟಿಫಿಕ್ ಪರಿಹಾರ ಇಲ್ವಾ ಇದಕ್ಕೆ? ಪರಿಹಾರ ಅಂದರೆ ಇವತ್ತು ಅದಕ್ಕೆ ಪೂರಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಆ ಪ್ರಶ್ನೆ ಪತ್ರಿಕೆ ಫಸ್ಟು ಇದುವರೆಗೂ ಭಾರತದಲ್ಲಿ ನಮ್ಮ ವಿವಿಧ ರಾಜ್ಯದಲ್ಲಿ ಈವನ್ ರಾಜ್ಯ ಪಠ್ಯಕ್ರಮದ ಬೋರ್ಡ್ಗಳೇನಿದ್ದಾವೆ ಅಥವಾ ಕೇಂದ್ರ ಪಠ್ಯಕ್ರಮದ ಬೋರ್ಡ್ ಏನಿದ್ದಾವೆ ಆ ಪೇಪರ್ ಸೆಟ್ಟರ್ಸು 1 ವರ್ಷ ಇದ್ದವ್ರು ಇನ್ನೊಂದು ವರ್ಷ ಇರಬಾರ್ದು. ಕೊನೆಯ 1 ತಿಂಗಳಲ್ಲಿ ಮಾತ್ರ ಅವ್ರನ್ನ ಉಪಯೋಗಿಸಿ, ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತು ತಂತ್ರಾಂಶಗಳನ್ನ ಉಪಯೋಗಿಸಿ ಪ್ರಶ್ನೆ ಪತ್ರಿಕೆ ಜನರೇಟ್ 5 ನಿಮಿಷದಲ್ಲಿ ಮಾಡ್ತಕ್ಕಂಥ ಅನುಕೂಲ ಇರೋದರಿಂದ ಅಂಥದನ್ನು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡಬೇಕು. ಮತ್ತು ಈ ಲಾಜಿಸ್ಟಿಕ್ಕು ಮತ್ತು ಇಳೆವಾರಿ ಇದೆಯಲ್ಲ ಪ್ರಶ್ನೆ ಪತ್ರಿಕೆ, ಅದರಲ್ಲಿ ತಾಂತ್ರಿಕತೆಯನ್ನು ಒಳಗೊಳ್ಳಬೇಕು. ಇಂಥ ರಿಫಾರ್ಮ್ಸು ಟೆಕ್ನಾಲಜಿ ಇದೆ, ಅದನ್ನು ಸದುಪಯೋಗ ಆದರೆ ಒಂದಷ್ಟು ಪರಿಹಾರ ಇದೆ. ಜೊತೆಗೆ ಒಂದಷ್ಟು ಕೂಗು ಇದೆ. ಆಯಾ ರಾಜ್ಯದಲ್ಲಿ ರಾಜ್ಯದವ್ರು ಮಾಡಲಿ, ಕೇಂದ್ರದವ್ರು ಮಾಡಲಿ, ರಾಜ್ಯ ಪಠ್ಯಕ್ರಮಗಳಲ್ಲಿ ಆಗ್ತಾ ಇರತಕ್ಕಂಥ ಪರೀಕ್ಷೆ ಕೂಡ ಇದೇ ಪರಿಸ್ಥಿತಿ ಇದೆ. 10ನೇ ಕ್ಲಾಸು ಪ್ರಿಪ್ರೇಟ್ರಿ ಪರೀಕ್ಷೆನೇ ಲೀಕ್ ಆಗುತ್ತೆ. 10ನೇ ಕ್ಲಾಸಲ್ಲಿ ಇರ್ತಕ್ಕಂಥ PUCಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುತ್ತೆ. ಇದು ರಾಜ್ಯ ಪಠ್ಯಕ್ರಮ ಆಗಿರಲಿ, ಕೇಂದ್ರ ಪಠ್ಯಕ್ರಮ ಆಗಿರಲಿ, ಅಥವಾ ಅದು ವಿವಿಧ ಪರೀಕ್ಷೆಗಳಾಗಿರಲಿ, ಈ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕು. ಅಕೌಂಟೇಬಲ್ ತರಬೇಕು. ಒಂದಂತೂ ಸತ್ಯ, ಇವತ್ತು ಸಾಮಾಜಿಕ ಜಾಲತಾಣವನ್ನು ನೀವು ಎಲ್ಲಿವರೆಗೂ ಕಟ್ಟಾಕಲ್ಲ ಈ ದೇಶ, ಅಲ್ಲಿವರೆಗೂ ಇದನ್ನು ಯಾವುದೇ ರೀತಿಯಲ್ಲಿ ತಡೆ ಹಿಡಿಯೋಕ್ಕಾಗಲ್ಲ. ಇವತ್ತು ಎಗ್ಗಿಲ್ದಂಗೆ ಚಾಲೆಂಜ್ ಮಾಡಿಬಿಟ್ಟು ಪೇಪರ್ನ ಲೀಕ್ ಮಾಡ್ತೀವಿ, ಪೇಪರ್ ಸಿಗ್ತಾ ಇದೆ ಅಂತ ಸುಳ್ಳು ಸಟ್ಟೆ ಹೇಳಿ ವ್ಯಾಪಾರ ಮಾಡೋದಿದೆ. ಅಂಥವ್ರನ್ನ ಎಷ್ಟು ಜನನ ಹಿಡಿದು ಜೈಲಿಗೆ ಹಾಕಿದ್ದೀರಾ? ಪ್ರತಿ ಸರ್ಕಾರ ಇದಕ್ಕೆ ಅಕೌಂಟಬಿಲಿಟಿ ಆಗಬೇಕಾಗುತ್ತೆ. ನೀವು ಹೇಳಿದಾಗೆ ಟ್ಯೂಷನ್ ಮಾಫಿಯಾ ಲಕ್ಷಾಂತರ ಕೋಟಿ ವ್ಯವಹಾರ ಇದು ನಡೀತಾ ಇದೆ. 2023ರಲ್ಲಿ ಧರ್ಮೇಂದ್ರ ಪ್ರಧಾನ್ ಆದೇಶ ಹೊರಡಿಸ್ತಾರೆ. ಈ ದೇಶದಲ್ಲಿ ಕೋಚಿಂಗ್ ಸೆಂಟ್ರು, ಟ್ಯುಟೋರಿಯಲ್ಸು ರಿಜಿಸ್ಟರ್ ಆಗಬೇಕು ಅಂತ. ಇವತ್ತವರೆಗೂ ದುರಂತ, ನಾಚಿಕೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ. ಅವರ ಆದೇಶ ಕಸದ ಬುಟ್ಟಿಲಿದೆ ಅಂತ ಕಾಣುತ್ತೆ. ಈ ಪ್ರಕ್ರಿಯೆಯಲ್ಲಿ ಯಾರೂ ಕೂಡ ಕ್ರಮ ಕೈಗೊಂಡು ನೋಂದಣಿ ಪ್ರಕ್ರಿಯೆ ಸರಿಯಾಗಿ ಮಾಡಿಲ್ಲ. ಮಕ್ಕಳ ಸುರಕ್ಷತೆ ಇಲ್ಲ, ಕನಿಷ್ಠ ಮಾನದಂಡಗಳು ಇಲ್ಲ. ಮತ್ತು ಎಗ್ಗಿಲ್ದಂಗೆ ಅವರು ದುಡ್ಡು ತಗೊತಾರೆ, ಯಾವುದೇ ಅಕೌಂಟಬಿಲಿಟಿ ಇಲ್ಲ. ಸಾವಿರಾರು ಕೋಟಿ ವಂಚನೆ ಆಗ್ತಾಯಿದೆ ಇವರಿಂದ. ಹಾಗಾಗಿ ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಮೇಲೆ 4-5 ಜನ ಮಕ್ಕಳು ಸುಸೈಡ್ ಮಾಡಿಕೊಂಡ್ರು. ಈ ಆತ್ಮಹತ್ಯೆ ಪ್ರಕರಣ, ಇದಕ್ಕೆ ಖಂಡಿತವಾಗ್ಲೂ ಸರ್ಕಾರವೇ ಉತ್ತರ ಕೊಡಬೇಕು. ಯಾರು ಇದಕ್ಕೆ ಜವಾಬ್ದಾರಿ? ಕೇಂದ್ರ ಸರ್ಕಾರ
ಮತ್ತು ಸಂಬಂಧಪಟ್ಟ ಇಲಾಖೆ ಏನು ಪರೀಕ್ಷೆ ಕಂಡಕ್ಟ್ ಮಾಡುತ್ತೆ ಅವರು ಇದಕ್ಕೆ ಸಂಬಂಧ, ಹಾಗಾಗಿ ಅವರು ಫಸ್ಟು ತಲೆದಂಡ ಕೊಡಬೇಕಾಗತ್ತೆ, ಸರ್ಕಾರ ಅದನ್ನು ಕೇಳಬೇಕಾಗತ್ತೆ. ಅದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಆಗ್ರಹ ಮಾಡ್ತೇವೆ, ಇವರು ಇದ್ರ ಬಗ್ಗೆ ಧ್ವನಿನೇ ಎತ್ತುತ್ತಾ ಇಲ್ಲ. ಪ್ರತಿ ವರ್ಷ ಆಗ್ತಾಯಿದೆ, ಆದರೆ ನೀವು ನಿಮ್ಮ ಬುಡದಲ್ಲೇ ಆಗ್ತಾ ಇರ್ತಕ್ಕಂಥ ಲೋಪವನ್ನು ಮಾತನೂ ಆಡ್ತಾ ಇಲ್ಲ, ಕ್ರಮನೂ ಕೈಗೊಳ್ತಾ ಇಲ್ಲ. ಮತ್ತು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅಂತ ಏನಾದರೂ ನೀವು ಸಲಹೆ ಕೊಡಿ. ನಾನು ಹೇಳ್ದಂಗೆ ಪರೀಕ್ಷಾ ಪದ್ಧತಿಯಲ್ಲಿ ರಿಫಾರ್ಮ್ ಆಗಬೇಕು. ಸೋಷಲ್ ಮೀಡಿಯಾ ಮತ್ತು ಯಾರು ಪೇಪರ್ ಲೀಕ್ ಆಗ್ತಾರೆ ಅವರನ್ನು ಮಾತ್ರ ಸದೆ ಬಡಿಬೇಕು. ಅಲ್ಲಿವರೆಗೂ ಇದನ್ನೇನು ಮಾಡೋಕ್ಕಾಗಲ್ಲ. ಟೆಕ್ನಾಲಜಿಯನ್ನು ಸಮಗ್ರವಾಗಿ ಉಪಯೋಗಿಸ್ಬೇಕು. ಆನ್ಲೈನ್ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಆನ್ಲೈನ್ ಪರ್ಯಾಯ ಅಲ್ಲ, ಅಲ್ಲೂ ಕೂಡ ಬೇಕಾದಷ್ಟು ಥರ ವಂಚನೆ ಆಗ್ಬೋದು. ಅದಕ್ಕೆ ತಕ್ಕ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ. ಈ ದೇಶದಲ್ಲಿ ಅಷ್ಟು ದೊಡ್ಡ ಮೊತ್ತಕ್ಕೆ ಆನ್ಲೈನು ಸಡನ್ನಾಗಿ ಈ ಹಂತದಲ್ಲಿ ಸಾಧ್ಯ ಆಗುತ್ತೋ ಇಲ್ಲೋ, ಮುಂದಿನ ದಿನಗಳಲ್ಲಿ ಆಗ್ಬೋದು. ಓಕೆ ಸರ್, ಥ್ಯಾಂಕ್ ಯು.